ಭಾರತ ದೇಶದಲ್ಲಿ ಅಲಮಾರಿ ಬುಡಕಟ್ಟು ಸಮಾಜ. ಈ ದೇಶದಲ್ಲಿ ಯಾರಾದ್ರೂ ಕಟ್ಟೆ ಕಡೆಯ ಸಮಾಜ ಅಂತ ಯಾರಾದ್ರೂ ಇದಾರಂದ್ರೆ ಅದು ಅಲಮಾರಿ ಸಮಾಜಗಳು. ಅದರಲ್ಲಿ ನಾನೊಬ್ಬ. ಇಲ್ಲ, ಯಾರಿಗೆ ಇಲ್ಲ, ನನಗೆ ಆತರ ಭರವಸೆಗಳು ಯಾವ್ದು, ಆತರ ಮೀಟಿಂಗ್ಸ್ ಚರ್ಚೆಗಳು ಯಾವ್ದು ಆಗಿಲ್ಲ. ನನಗೆ ಯಾವುದೇ ಆಗ್ಲಿ ಸಚಿವ ಸ್ಥಾನ ಕೊಡ್ತೀವಿ ಅಂತ ಯಾರನ್ನ ಹೇಳಿರುವುದು ಯಾವ್ದು ಅಂತ ಮ್ಯಾಟ್ರು ಯಾವ್ದು ಇಲ್ಲ. ಆದ್ರೂ ನನ್ನ ಆಕಾಂಕ್ಷಿನೇ. ಹೌದು, ಇಡೀ ಭಾರತ ದೇಶದಲ್ಲಿ ನಮ್ಮ ಜನಾಂಗದಲ್ಲಿ ಅಲಮಾರಿ ಬುಡಕಟ್ಟ ಸಮಾಜದಲ್ಲಿ, ಭಾರತ ದೇಶದಲ್ಲಿ ಅಲಮಾರಿ ಬುಡಕಟ್ಟು ಸಮಾಜ. ಈ ದೇಶದಲ್ಲಿ ಯಾರಾದ್ರೂ ಕಟ್ಟೆ ಕಡೆಯ ಸಮಾಜ ಅಂತ ಯಾರಾದ್ರೂ ಇದಾರಂದ್ರೆ ಅದು ಅಲಮಾರಿ ಸಮಾಜಗಳು. ಅದರಲ್ಲಿ ನಾನೊಬ್ಬ. ಭಾರತ ದೇಶದಲ್ಲಿ ಮೊದಲನೇ MLA ಆಗಿದ್ದು ನಾನೇ, ಎರಡನೇ MLA ಆಗಿದ್ದು ನಾನೇ. ಈ ದೇಶದಲ್ಲಿ ಯಾವ್ದಾದ್ರು ಒಂದು ಜಾತಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಇದು ಅಲಮಾರಿ ಸಮಾಜಗಳಿಗೆ ಅನ್ಯಾಯ ಆಗಿರೋದು. ಈ ಭಾರತ ದೇಶದಲ್ಲೇ 2 ಬಾರಿ ಶಾಸಕನಾಗಿದ್ದೀನಿ ನಾನು. ನನಗ್ ಕೊಡ್ತೀನಿ, ಯಾರು ಕೊಡ್ಬೇಕು? ನಾನು ಅದ್ರ ಮೇಲೆ ಆಕಾಂಕ್ಷಿ, ಫುಲ್ ಆಕಾಂಕ್ಷಿ ನಾನು. ಇಲ್ಲ, ತಪ್ಪು. ಸಿದ್ದರಾಮಣ್ಣ ಅವ್ರು ಯಾವುದೇ ಆತರ ಹೇಳಿಲ್ಲ. ಇವತ್ತು ನೋಡಿ, ನಾನು ಅಷ್ಟೇ. SN ನಾರಾಯಣ ಸ್ವಾಮಿ ಅವರು ಬೋರ್ಡ್ ಚೇರ್ಮನ್ ಕ್ಯಾಬಿನೆಟ್ ರ್ಯಾಂಕ್ ಅಲ್ಲಿ ಇದ್ದಾರೆ. ನಮ್ ರೂಪಮ್ನವರು ಕ್ಯಾಬಿನೆಟ್ ರ್ಯಾಂಕ್ ಅಲ್ಲಿ ಇದ್ದಾರೆ. ನಂಜೇಗೌಡರು ಅಧ್ಯಕ್ಷರಾಗಿದ್ದಾರೆ. ಏನು ಇಲ್ದಾರೋ ನಾನು ಒಬ್ಬನೇ. ಇವಾಗ ಮುಂದಿನ ದಿನಗಳಲ್ಲಿ ನನಗೆ ಬೇಕು ಅಂತ ಕೇಳ್ತೀನಿ. ಅದನ್ನ ಏನಲ್ಲಿ ಇಷ್ಟೊತ್ತು ಭಾರತ ದೇಶದಲ್ಲಿ ನಾನು ಒಬ್ಬನೇ ಇರೋದು. ನಮ್ಮನ್ನು ಬುರಿಸದೆ ಯಾರನ್ನ ಬುರಿಸ್ಬೇಕು ಈ ದೇಶದಲ್ಲಿ? ಇನ್ನ ಭಿಕ್ಷೆ ಮಾಡ್ಕೊಂಡಿರ್ಬೇಕಾ ನಾವು? ಶಾಸ್ತ್ರಗಳು ಹೇಳ್ಕೊಂಡಿರ್ಬೇಕಾ? ಮನೆ ಹೋಗಿ ಅಲ್ಲಾಡ್ಕೊಂಡಿರ್ಬೇಕಿ? ಈ ಸಮಾಜನು ಅಲ್ದಾಡ್ಕೊಂಡಿರ್ಬೇಕು. ನಾವು ತಯಾರಾಗಿಲ್ಲ. ಇನ್ಮೇಲೆ ನಾವು ಈ ಸಮಾಜದಲ್ಲಿ ಪ್ರಜೆಗಳು ಅಂತ ಗೊತ್ತಾಗ್ಬೇಕು. ಈ ಸಮಾಜದಲ್ಲಿ ನಾವು ಇದೀವಿ. ಭಾರತ ದೇಶದಲ್ಲಿ ಹುಟ್ಟಿರೋರು ನಾವು. ಈ ಭಾರತ ದೇಶದ ಮಣ್ಣಲ್ಲಿ ಹುಟ್ಟಿರೋರು ನಾವು ಇದೀವಿ ಅಂತ ರಾಜ್ಯಕ್ಕೆ, ದೇಶಕ್ಕೆ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ನನಗೂ ಮಂತ್ರಿ ಸ್ಥಾನ ಬೇಕು.